ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ. ಒಂದು ರೀತಿ ಮಹಾಕುಂಭದಲ್ಲಿ ಈಗ ಹಿಂದೂ ಮಹಾಸಾಗರ ಪವಿತ್ರ ಸ್ಥಾನಕ್ಕೆ ಕೋಟಿ ಕೋಟಿ ಭಕ್ತಗಣ ಬರ್ತಾ ಇರೋದು. ಸಂಗಮದಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲು. ಇವಾಗ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ನಮ್ಮೆಲ್ಲರ ಜೀವನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾದಂಥ ಪ್ರಯಾಗ್ರಾಜ್ನ ದೇವಭೂಮಿಯ ಮಹಾ ಕುಂಭಮೇಳದ 18ನೇ ದಿನ ಇವತ್ತು. ಇಲ್ಲಿವರೆಗೂ ಕೂಡ ಸುಮಾರು 28 ಕೋಟಿ ಜನರು ಯಾತ್ರಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ತಾವು ಯಾರೇ ಬರೋದಾದರೂ ಕೂಡ ಬರುವವರಿಗೆ ವ್ಯವಸ್ಥೆಗಳಿದ್ದಾವೆ. ತಾವು ವೈಯಕ್ತಿಕವಾದಂಥ ವಾಹನದಲ್ಲಿ ಅಥವಾ ಟಿ ಗಾಡಿ ಮತ್ತೊಂದು ಮಾಡ್ಕೊಂಡು ಬರೋದಾದರೂ ಕೂಡ ವಾಹನವನ್ನು ನೀವೊಂದು 7 ಕಿಲೋಮೀಟರ್ ಹಿಂದೆ ನಿಲ್ಲಿಸಿ ಆನಂತರ ಕಾಲ್ನಡಿಗೆಯಲ್ಲಿ ಬರೋದಾದರೂ ಬರ್ಬೋದು. ಅದರ ಹೊರತಾಗಿ ನೀವು ಬೇರೆ ಏನಾದರೂ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ, ಎಲೆಕ್ಟ್ರಿಕ್ ಗಾಡಿಯಲ್ಲಾದರೂ ಕೂಡ ನಿಮಗೆ ಬರೋದಕ್ಕೆ ಅವಕಾಶಗಳಿರುತ್ತೆ. ಇನ್ನು ಬಂದವರಿಗೆ ಇಲ್ಲಿರುವಂಥ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಗೈಡ್ ಮಾಡ್ತಾರೆ ಮತ್ತು ನಿಮ್ಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ನೀವು ನಿಮ್ಮ ಜಾಗ್ರತೆಯಲ್ಲೇ ನೀವಿರಿ. ಮತ್ತು ಇಷ್ಟು ಜನ ಸೇರುವಾಗ, ಕೋಟಿ ಜನ ಸೇರುವಾಗ ತಾವು ಯಾವುದೇ ಚಿನ್ನಾಭರಣಗಳನ್ನು ಧರಿಸಿದ್ದೆ ಆದರೆ ಸ್ವಲ್ಪ ಅದರ ಬಗ್ಗೆ ಕೇರ್ ಮಾಡಿ. ಮೊಬೈಲ್ಗಳು ಇಲ್ಲಿ ಕಳ್ಳತನ ಆಗ್ತವೆ. ಆ ರೀತಿ ಒಂದೆರಡು ಘಟನೆಗಳು ನಡೆದಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನೀವು ಬೆಟರ್ ಅಂತ ಅನಿಸುತ್ತೆ. ಮತ್ತು ಸಾಧು ಸಂತರು, ನಾಗಸಾಧುಗಳನ್ನು ತಾವು ನೋಡಬೇಕು ಅನ್ನೋದಾದರೆ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಇದ್ದಾರೆ. ವಿಶೇಷವಾಗಿ ಜುನ್ನಾ ಅಖಾಡ, ನಿರಂಜನಿ ಅಖಾಡ ಸೇರಿದಂತೆ ಈ 14 ಅಖಾಡಗಳಿದ್ದಾವಲ್ಲ, 14, 15, 16, 17, 18, 19, 20 ಈ 6 ಸೆಕ್ಟರ್ನಲ್ಲಿ ಹೋದರೆ ನಿಮಗೆ ಇಡೀ ಕುಂಭದಲ್ಲಿರುವಂಥ ನಾಗಸಾಧುಗಳು ಸಿಗ್ತಾರೆ. ಈ ನಾಗಸಾಧುಗಳು ಸುಮಾರು ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಕೂಡ ಇರ್ತಾರೆ. ಆನಂತರ ಕೆಲವರು ಹೋಗ್ತಾರೆ, ಕೆಲವರು ಇರ್ತಾರೆ. ಪ್ರತಿದಿನವೂ ಕೂಡ ಜನಸಂಖ್ಯೆ ದ್ವಿಗುಣವಾಗ್ತಿರೋದ್ರಿಂದಾಗಿ ತಾವು ಬರೋರು ವ್ಯವಸ್ಥಿತವಾಗಿ ಚಳಿ ಮತ್ತು ಬಿಸಿಲಿಗೆ ಎರಡಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಬನ್ನಿ. ಇಲ್ಲಿ ರೂಮ್ನ ವ್ಯವಸ್ಥೆಗಳು, ಟೆಂಟ್ಗಳಿದ್ದಾವೆ. ಅದರ ಹೊರತಾಗಿ ಕೆಲವು ಮನೆಗಳಲ್ಲಿ ತಮಗೆ ಉಳಿಯೋದಕ್ಕೆ, ವಾಸ್ತವ್ಯಕ್ಕೆ ಅವಕಾಶ ಇದೆ. ಅದು ಮಿನಿಮಮ್ ಪ್ರೈಸಲ್ಲಿರುತ್ತೆ. ಊಟಕ್ಕೂ ಕೂಡ ವ್ಯವಸ್ಥೆ ಇದೆ. ಜಂಗಮವಾಡಿ ಮಠದ ಕೆಳಗಡೆ ಒಂದು ಹೋಟೆಲ್ ಇದೆ, ಕನ್ನಡದ ಹೋಟೆಲ್. ಅಲ್ಲಿ ನಿಮಗೆ ಎಲ್ಲ ರೀತಿಯ ಊಟ ಉಪಚಾರಗಳು ಕೂಡ ಸಿಗುತ್ತೆ. ಆ ನಂತರ ನೀವು ಆ ಕಡೆ ಈ ಕಡೆ ಓಡಾಡೋದಕ್ಕೆ ಇಲ್ಲಿ ವೆಹಿಕಲ್ಗಳ ವ್ಯವಸ್ಥೆ ಇರೋದಿಲ್ಲ. ಒಳಗಡೆ ಬಂದಾದ ನಂತರ ಈಗ ಕ್ರೌಡ್ ಇರೋದ್ರಿಂದಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. VIP ಪಾಸ್ಗಳು ಬಂದಾಗಿದ್ದಾವೆ. ಈವನ್ ಮಾಧ್ಯಮದವರಿಗೂ ಕೂಡ ಓಡಾಡೋದಕ್ಕೆ ಅವಕಾಶ ಇಲ್ಲ. ನಾವು ಕೂಡ ನಡ್ಕೊಂಡು ಓಡಾಡ್ತಾ ಇದ್ದೀವಿ. ಇಡೀ ನೀವು ಒಂದು 3-4 ದಿನ ಪ್ಲ್ಯಾನ್ ಮಾಡಿದ್ರಿ ಅನ್ನೋದಾದರೆ ನೀವು ಒಂದು ಕಡೆಯಲ್ಲಿ ಕಂಫರ್ಟೇಬಲ್ ಇರುವಂಥ ಜಾಗದಲ್ಲಿ ಸ್ಟೇ ಆಗಿ ಆನಂತರ ಎಲ್ಲ ಓಡಾಡೋದಕ್ಕೆ ಅವಕಾಶ ಇದೆ. ನೆಟ್ವರ್ಕ್ ಇದೆ, ಕುಡಿಯೋದಕ್ಕೆ ನೀರಿದೆ, ಊಟ ಉಪಚಾರಗಳಿದ್ದಾವೆ. ಎಲ್ಲ ವ್ಯವಸ್ಥೆಯು ಕೂಡ ಮಹಾಕುಂಭದಲ್ಲಿದೆ. ಯಾರೇ ಬರುವಂಥವರಿದ್ದರೂ ಕೂಡ ನೀವು ಅವಶ್ಯಕವಾಗಿ ನೀವು ಬರಲೇಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿಯ ಸಿಸ್ಟಮ್ ಮಹಾಕುಂಭದಲ್ಲಿದೆ. ತಾವು ಬನ್ನಿ, ಪುಣ್ಯ ಸ್ನಾನ ಮಾಡಿ ಆ ಮೂಲಕ ಮೋಕ್ಷ ಪ್ರಾಪ್ತಿಗೋಸ್ಕರ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಉತ್ತಮ ಅಂತ ಹೇಳ್ತಾರೆ. ನೀವು ಕೂಡ ಆ ಸಮಯವನ್ನು ಆನಂದಿಸಬಹುದು, ಆಸ್ವಾದಿಸಬಹುದು. ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿದ್ದು ಪ್ರತಿದಿನವೂ ಕೂಡ ಮೆಗಾ ಕವರೇಜ್ನ ಮೂಲಕ ನಿಮಗೆ ಇಲ್ಲಿನ ಚಿತ್ರಣವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ. ಇನ್ನೊಂದು ವಿಚಾರ, ನೀವು ಇಲ್ಲಿಂದ ವಾರಣಾಸಿಗೆ ಹೋಗೋದಾದರೆ 150 ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿಂದ ಅಯೋಧ್ಯೆಗೆ ಹೋಗೋದಾದರೆ 150 ಕಿಲೋಮೀಟರ್ ಆಗುತ್ತೆ. ಬಹುತೇಕ ಜನರಿಗೆ ವಿಮಾನದಲ್ಲಿ ಟಿಕೆಟ್ ದರ ಹೆಚ್ಚಿದೆ ಅನ್ನೋದಾದರೆ ತಾವು ಲಕ್ನೋಗೆ ಬಂದು ಅಲ್ಲಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರೋದಕ್ಕೆ ಅವಕಾಶ ಇದೆ. ತಾವು ಕಾಶಿಗೆ ಬಂದು ಅಲ್ಲಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರೋದಕ್ಕೆ ಅವಕಾಶ ಇದೆ. ತಮಗಾಗ ಟ್ರಾವೆಲ್ ಎಕ್ಸ್ಪೆನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಇದೆಲ್ಲ ಮಾಹಿತಿ ನಿಮಗಾಗಿ. ನೀವೇನಾದರೂ ಇಲ್ಲಿಗೆ ಬರುವಂಥ ಪ್ಲ್ಯಾನ್ನಲ್ಲಿದ್ದರೆ, ವೈಯಕ್ತಿಕವಾದಂಥ ವೆಹಿಕಲ್ನಲ್ಲಿ ಬರೋದಾದರೂ ಕೂಡ ನಿಮಗೆಲ್ಲ ವಿಚಾರಗಳು ನಾವು ತೆರೆದಿಟ್ಟಿದ್ದೀವಿ. ಬನ್ನಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರಯಾಗ್ರಾಜ್ನಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ. ಒಂದು ರೀತಿ ಮಹಾಕುಂಭದಲ್ಲಿ ಈಗ ಹಿಂದೂ ಮಹಾಸಾಗರ ಪವಿತ್ರ ಸ್ಥಾನಕ್ಕೆ ಕೋಟಿ ಕೋಟಿ ಭಕ್ತಗಣ ಬರ್ತಾ ಇರೋದು. ಸಂಗಮದಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲು. ಇವಾಗ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ನಮ್ಮೆಲ್ಲರ ಜೀವನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾದಂಥ ಪ್ರಯಾಗ್ರಾಜ್ನ ದೇವಭೂಮಿಯ ಮಹಾ ಕುಂಭಮೇಳದ 18ನೇ ದಿನ ಇವತ್ತು. ಇಲ್ಲಿವರೆಗೂ ಕೂಡ ಸುಮಾರು 28 ಕೋಟಿ ಜನರು ಯಾತ್ರಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ತಾವು ಯಾರೇ ಬರೋದಾದರೂ ಕೂಡ ಬರುವವರಿಗೆ ವ್ಯವಸ್ಥೆಗಳಿದ್ದಾವೆ. ತಾವು ವೈಯಕ್ತಿಕವಾದಂಥ ವಾಹನದಲ್ಲಿ ಅಥವಾ ಟಿ ಗಾಡಿ ಮತ್ತೊಂದು ಮಾಡ್ಕೊಂಡು ಬರೋದಾದರೂ ಕೂಡ ವಾಹನವನ್ನು ನೀವೊಂದು 7 ಕಿಲೋಮೀಟರ್ ಹಿಂದೆ ನಿಲ್ಲಿಸಿ ಆನಂತರ ಕಾಲ್ನಡಿಗೆಯಲ್ಲಿ ಬರೋದಾದರೂ ಬರ್ಬೋದು. ಅದರ ಹೊರತಾಗಿ ನೀವು ಬೇರೆ ಏನಾದರೂ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ, ಎಲೆಕ್ಟ್ರಿಕ್ ಗಾಡಿಯಲ್ಲಾದರೂ ಕೂಡ ನಿಮಗೆ ಬರೋದಕ್ಕೆ ಅವಕಾಶಗಳಿರುತ್ತೆ.
ಇನ್ನು ಬಂದವರಿಗೆ ಇಲ್ಲಿರುವಂಥ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಗೈಡ್ ಮಾಡ್ತಾರೆ ಮತ್ತು ನಿಮ್ಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ನೀವು ನಿಮ್ಮ ಜಾಗ್ರತೆಯಲ್ಲೇ ನೀವಿರಿ. ಮತ್ತು ಇಷ್ಟು ಜನ ಸೇರುವಾಗ, ಕೋಟಿ ಜನ ಸೇರುವಾಗ ತಾವು ಯಾವುದೇ ಚಿನ್ನಾಭರಣಗಳನ್ನು ಧರಿಸಿದ್ದೆ ಆದರೆ ಸ್ವಲ್ಪ ಅದರ ಬಗ್ಗೆ ಕೇರ್ ಮಾಡಿ. ಮೊಬೈಲ್ಗಳು ಇಲ್ಲಿ ಕಳ್ಳತನ ಆಗ್ತವೆ. ಆ ರೀತಿ ಒಂದೆರಡು ಘಟನೆಗಳು ನಡೆದಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನೀವು ಬೆಟರ್ ಅಂತ ಅನಿಸುತ್ತೆ. ಮತ್ತು ಸಾಧು ಸಂತರು, ನಾಗಸಾಧುಗಳನ್ನು ತಾವು ನೋಡಬೇಕು ಅನ್ನೋದಾದರೆ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಇದ್ದಾರೆ. ವಿಶೇಷವಾಗಿ ಜುನ್ನಾ ಅಖಾಡ, ನಿರಂಜನಿ ಅಖಾಡ ಸೇರಿದಂತೆ ಈ 14 ಅಖಾಡಗಳಿದಾವಲ್ಲ, 14, 15, 16, 17, 18, 19, 20 ಈ 6 ಸೆಕ್ಟರ್ನಲ್ಲಿ ಹೋದರೆ ನಿಮಗೆ ಇಡೀ ಕುಂಭದಲ್ಲಿರುವಂಥ ನಾಗಸಾಧುಗಳು ಸಿಗ್ತಾರೆ. ಈ ನಾಗಸಾಧುಗಳು ಸುಮಾರು ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಕೂಡ ಇರ್ತಾರೆ. ಆನಂತರ ಕೆಲವರು ಹೋಗ್ತಾರೆ, ಕೆಲವರು ಇರ್ತಾರೆ. ಪ್ರತಿದಿನವೂ ಕೂಡ ಜನಸಂಖ್ಯೆ ದ್ವಿಗುಣವಾಗ್ತಿರೋದ್ರಿಂದಾಗಿ ತಾವು ಬರೋರು ವ್ಯವಸ್ಥಿತವಾಗಿ ಚಳಿ ಮತ್ತು ಬಿಸಿಲಿಗೆ ಎರಡಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಬನ್ನಿ. ಇಲ್ಲಿ ರೂಮ್ನ ವ್ಯವಸ್ಥೆಗಳು, ಟೆಂಟ್ಗಳಿದ್ದಾವೆ. ಅದರ ಹೊರತಾಗಿ ಕೆಲವು ಮನೆಗಳಲ್ಲಿ ತಮಗೆ ಉಳಿಯೋದಕ್ಕೆ, ವಾಸ್ತವ್ಯಕ್ಕೆ ಅವಕಾಶ ಇದೆ. ಅದು ಮಿನಿಮಮ್ ಪ್ರೈಸಲ್ಲಿ ಇರುತ್ತೆ. ಊಟಕ್ಕೂ ಕೂಡ ವ್ಯವಸ್ಥೆ ಇದೆ. ಜಂಗಮವಾಡಿ ಮಠದ ಕೆಳಗಡೆ ಒಂದು ಹೋಟೆಲ್ ಇದೆ, ಕನ್ನಡದ ಹೋಟೆಲ್. ಅಲ್ಲಿ ನಿಮಗೆ ಎಲ್ಲ ರೀತಿಯ ಊಟ ಉಪಚಾರಗಳು ಕೂಡ ಸಿಗುತ್ತೆ. ಆ ನಂತರ ನೀವು ಆ ಕಡೆ ಈ ಕಡೆ ಓಡಾಡೋದಕ್ಕೆ ಇಲ್ಲಿ ವೆಹಿಕಲ್ಗಳ ವ್ಯವಸ್ಥೆ ಇರೋದಿಲ್ಲ. ಒಳಗಡೆ ಬಂದಾದ ನಂತರ ಈಗ ಕ್ರೌಡ್ ಇರೋದ್ರಿಂದಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. VIP ಪಾಸ್ಗಳು ಬಂದಾಗಿದ್ದಾವೆ. ಈವನ್ ಮಾಧ್ಯಮದವರಿಗೂ ಕೂಡ ಓಡಾಡೋದಕ್ಕೆ ಅವಕಾಶ ಇಲ್ಲ. ನಾವು ಕೂಡ ನಡ್ಕೊಂಡು ಓಡಾಡ್ತಾ ಇದ್ದೀವಿ. ಇಡೀ ನೀವು ಒಂದು 3-4 ದಿನ ಪ್ಲ್ಯಾನ್ ಮಾಡಿದ್ರಿ ಅನ್ನೋದಾದರೆ ನೀವು ಒಂದು ಕಡೆಯಲ್ಲಿ ಕಂಫರ್ಟೇಬಲ್ ಇರುವಂಥ ಜಾಗದಲ್ಲಿ ಸ್ಟೇ ಆಗಿ ಆನಂತರ ಎಲ್ಲ ಓಡಾಡೋದಕ್ಕೆ ಅವಕಾಶ ಇದೆ. ನೆಟ್ವರ್ಕ್ ಇದೆ, ಕುಡಿಯೋದಕ್ಕೆ ನೀರಿದೆ, ಊಟ ಉಪಚಾರಗಳಿದ್ದಾವೆ. ಎಲ್ಲ ವ್ಯವಸ್ಥೆಯು ಕೂಡ ಮಹಾಕುಂಭದಲ್ಲಿದೆ. ಯಾರೇ ಬರುವಂಥವರಿದ್ದರೂ ಕೂಡ ನೀವು ಅವಶ್ಯಕವಾಗಿ ನೀವು ಬರಲೇಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿಯ ಸಿಸ್ಟಮ್ ಮಹಾಕುಂಭದಲ್ಲಿದೆ. ತಾವು ಬನ್ನಿ, ಪುಣ್ಯ ಸ್ನಾನ ಮಾಡಿ ಆ ಮೂಲಕ ಮೋಕ್ಷ ಪ್ರಾಪ್ತಿಗೋಸ್ಕರ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಉತ್ತಮ ಅಂತ ಹೇಳ್ತಾರೆ. ನೀವು ಕೂಡ ಆ ಸಮಯವನ್ನು ಆನಂದಿಸಬಹುದು, ಆಸ್ವಾದಿಸಬಹುದು. ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿದ್ದು ಪ್ರತಿದಿನವೂ ಕೂಡ ಮೆಗಾ ಕವರೇಜ್ನ ಮೂಲಕ ನಿಮಗೆ ಇಲ್ಲಿನ ಚಿತ್ರಣವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ. ಇನ್ನೊಂದು ವಿಚಾರ, ನೀವು ಇಲ್ಲಿಂದ ವಾರಣಾಸಿಗೆ ಹೋಗೋದಾದರೆ 150 ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿಂದ ಅಯೋಧ್ಯೆಗೆ ಹೋಗೋದಾದರೆ 150 ಕಿಲೋಮೀಟರ್ ಆಗುತ್ತೆ. ಬಹುತೇಕ ಜನರಿಗೆ ವಿಮಾನದಲ್ಲಿ ಟಿಕೆಟ್ ದರ ಹೆಚ್ಚಿದೆ ಅನ್ನೋದಾದರೆ ತಾವು ಲಕ್ನೋಗೆ ಬಂದು ಅಲ್ಲಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರೋದಕ್ಕೆ ಅವಕಾಶ ಇದೆ. ತಾವು ಕಾಶಿಗೆ ಬಂದು ಅಲ್ಲಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರೋದಕ್ಕೆ ಅವಕಾಶ ಇದೆ. ತಮಗಾಗ ಟ್ರಾವೆಲ್ ಎಕ್ಸ್ಪೆನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಇದೆಲ್ಲ ಮಾಹಿತಿ ನಿಮಗಾಗಿ. ನೀವೇನಾದರೂ ಇಲ್ಲಿಗೆ ಬರುವಂಥ ಪ್ಲ್ಯಾನ್ನಲ್ಲಿದ್ದರೆ, ವೈಯಕ್ತಿಕವಾದಂಥ ವೆಹಿಕಲ್ನಲ್ಲಿ ಬರೋದಾದರೂ ಕೂಡ ನಿಮಗೆಲ್ಲ ವಿಚಾರಗಳು ನಾವು ತೆರೆದಿಟ್ಟಿದ್ದೀವಿ. ಬನ್ನಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರಯಾಗ್ರಾಜ್ನಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.